ಅಕ್ಕ, ಬಾವ ನಿನಗೆ ಫೋನ್ ಮಾಡಿ ಬೈದಿದ್ರ ಬಗ್ಗೆ ನನಗೆಲ್ಲ ಹೇಳಿದ್ದಾರೆ. ಅವರು ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ ಕಣೆ. ಅದ್ರ ಬಗ್ಗೆನೇ ನಿನ್ನ ಹತ್ರ ಮಾತಾಡಕ್ಕೆ ಬಂದಿದ್ದಾರೆ. ನಾನು ಬೇಜಾರಾಗಿದ್ದೀನೋ ಇಲ್ವೋ ಅಂತ ತಿಳ್ಕೊಳಕ್ ಬಂದಿದ್ದಾರಾ? ಇವಳು ಈ ಥರದ ಮಾತುಗಳೇ ರವಿ ನನಗೆ ಇಷ್ಟ ಆಗಲ್ಲ. ನನಗೂ ಇವ್ರ ಫೋನಲ್ಲಿ ಮಾತಾಡಿದ್ ಒಂಚೂರು ಇಷ್ಟ ಆಗಿಲ್ಲ ರವಿ. ನಾನು ಫೋನಲ್ಲಿ ಆ ರೀತಿ ಮಾತಾಡೋ ಕಾರಣ ನಿಮ್ಮ ತಾಯಿ. ನಾನೇನು ಹೇಳಿದೆ ಅನ್ನೋದನ್ನ ನಿಮ್ಮ ತಾಯಿ ಇವಳಿಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಗಂಡ ಹೆಂಡತಿ ಮಧ್ಯೆ 1000 ವಿಷಯ ಇರುತ್ತೆ. ಎಲ್ಲದನ್ನು ತಗೊಂಡು ಹೋಗಿ ತಾಯಿ ಹತ್ರ ಹೇಳೋದು ತಪ್ಪಲ್ವಾ? ನಮ್ ತಾಯಿ ಸ್ವಭಾವ ಹೇಗೆ ಅಂತ ನಮಗೂ ಗೊತ್ತು. ಹಾಗಂತ ಗೌರವ ಕೊಡದೆ ಮಾತಾಡೋದು ತಪ್ಪಲ್ವಾ? ಎಷ್ಟೇ ಆಗ್ಲಿ ನನಗ್ ಸಾಕಿ ಬೆಳೆಸ್ದವ್ರವು. ಅವ್ರಿಗೆ ಮರ್ಯಾದೆ ಕೊಡದೆ ಮಾತಾಡಿದ್ರೆ ನನಗ್ ಹರ್ಟ್ ಆಗಲ್ವಾ? ಹೀಗೆ ರೋಡಲ್ಲಿ ನಿಂತ್ಕೊಂಡು ಸೀನ್ ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ ಅನ್ಕೋತೀನಿ. ನಿನ್ನ ತಾಯಿ ಮಾತ್ರ ಅಲ್ಲ, ನೀನೊಬ್ಳನ್ನ ಬಿಟ್ಟು ಜಗತ್ತಲ್ಲಿರೋ ಎಲ್ಲ ಹೆಣ್ಮಕ್ಳಲ್ಲೂ ನನ್ನ ಅಮ್ಮಂದ್ರನ್ನ ಕಾಣೋವಂಥವ್ನು ನಾನು. ಅಂಥವನು ನಿನ್ನ ತಾಯಿ ಜೊತೆ ಒಟ್ಟಾಗಿ ಮಾತಾಡಿದೀನಿ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇರುತ್ತೆ, ಅರ್ಥ ಮಾಡ್ಕೋಬೇಕು. ಕಾರಣ 1000 ಇರ್ಬೋದು ಶ್ರೀ. ಅನ್ನಪೂರ್ಣಮ್ಮ ಅವ್ರ ಮೊಮ್ಮಗನಿಂದ ಈ ತರ ಮಾತುಗಳನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಮಾತು ಬೇಡ ಜಾನು. ನೋಡು, ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಇನ್ನೂ ಪ್ರೀತಿ ಇದೆ. ಅದಕ್ಕೆ ಕಡೆಯದಾಗ ಕೇಳ್ತಿದ್ದೀನಿ, ನೀನು ನನ್ನ ಮಾತು ಕೇಳ್ತೀಯೋ ಇಲ್ಲ ನಿನ್ನ ತಾಯಿ ಹೇಳಿದ್ದೆ ಸರಿ ಅಂತೀಯೋ? ಅಮ್ಮ ಹೇಳಿದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಿಲ್ಲ ಶ್ರೀ. ಕಡೆಯದಾಗ ಹೇಳ್ತಿದ್ದೀನಿ ಜಾನು, ನಿನ್ನ ನಿರ್ಧಾರನ ಬದಲಾಯಿಸ್ಕೋ. ಮಗಳಿಗೆ ಒಳ್ಳೇದಾಗ್ಲಿ ಅಂತ ಅಮ್ಮ ಹೇಳಿರೋದನ್ನ ನಾನ್ ಯಾಕೆ ಬದಲಾಯಿಸ್ಕೊಳ್ಳಿ? ನಿನಗೆ ನನ್ ಮೇಲೆ ಪ್ರೀತಿ ಇರೋದೇ ನಿಜ ಆಗಿದ್ರೆ ನೀನು ನಮ್ಮಮ್ಮ ಹೇಳಿದ್ದೇನೆ ಒಪ್ಕೊಂತೀಯ? ನಾಚೆ ಆಗಲ್ವ ಈ ರೀತಿ ಮಾತಾಡೋಕೆ? ಮದುವೆಗೂ ಮುಂಚೆ ನೀನ್ ಹಾಕಿದ ಗೆರೆ ದಾಟಲ್ಲ ಶ್ರೀ ಅಂತ ಬೊಗಳೇ ಬಿಡ್ತಿದ್ದೆ. ಮಾತಿಗೂ ನೀನ್ ಹೇಳ್ದಾಗ ಶ್ರೀ ಅಂತ ಹೇಳ್ತಿದ್ದೆ. ಎಲ್ಲೋಯ್ತೋ ಬುದ್ಧಿ ಇವಾಗ? ಯಾರ ಜೊತೆ ಹೆಚ್ಚೋತಿರ್ತೀಯೋ ಅವ್ರ ಬುದ್ಧಿನ ನಿನ್ಗೆ ಬಂದ್ಬಿಟ್ಟಿದೆ ಅನ್ಸತ್ತೆ. ಅಜ್ಜಿ ಬಗ್ಗೆ ಹಾಗೆ ಮಾತಾಡ್ಬೇಡ ಶ್ರೀ. ಶಟ್ ಅಪ್. ನಾನೇ ನನ್ನ ಅಜ್ಜಿ ಬಗ್ಗೆ ತಪ್ಪಾಗಿ ಮಾತಾಡ್ಲಿ? ನಾನ್ ಮಾತಾಡಿದ್ರೆ ನಿನ್ನ ಬಗ್ಗೆ, ನಿನ್ ತಾಯಿ ಬಗ್ಗೆ. ಇನ್ನು ನನ್ನ ಮನೇಲಿರೋ ಒಂದು ಪುಟ್ಟು ದೇವತೆ ಅನ್ಕೊಂಡಿದ್ದೆ, ಆದ್ರೆ ನೀನು ಛೇ, ನಿನ್ನ ತೊಗೊಳೋದು ಹೇಗೆ ಇಷ್ಟಪಟ್ಟನೋ ನಾನು. ಅಷ್ಟೇ ಮೀಟ್ ಮಾಡ್ತಿದ್ದೀವಿ, ಒಂದು ಹಲೋ ಹೇಳ್ಬೋದಲ್ವಾ? ಏನಾದರೂ ಸರಿ, ನನಗಂತೂ ಇಂಟ್ರೆಸ್ಟ್ ಇದೆ. ನೀವು ಸಿಕ್ಕಿದ್ಮೇಲೆ ನನ್ನ ಲೈಫಲ್ಲಿ ಕೆಲವೊಂದು ವಿಷಯಗಳು, ಆಸಕ್ತಿಗಳು ಬದಲಾಯಿತು ಜಾನ್ವಿ. ನಾನಂತೂ ಇಷ್ಟಪಟ್ಟೆ ಮದುವೆ ಆಗೋದಪ್ಪ. ಇನ್ನೊಂದು ಹೇಗೆ ಇಷ್ಟಪಟ್ಟನೋ ನಾನು.